ಹಾಸನದ ನಂದಗೌಡನಹಳ್ಳಿಯಲ್ಲಿ ಅಕ್ರಮ ಮರ ಕಡಿದ ಪ್ರಕರಣ. ಸ್ನೇಹಿತ ವಿಕ್ರಮ್ ಸಿಂಹ ಪರ ಶಾಸಕ ಸಿಮೆಂಟ್ ಮಂಜು ಬ್ಯಾಟಿಂಗ್ ಮಾಡಿದ್ದಾರೆ. ದುರುದ್ದೇಶವಾಗಿ ನನ್ನ ಮಿತ್ರನ ವಿರುದ್ಧ ದೂರು ದಾಖಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಶುಂಠಿ ಬೆಳೆಯುವ ಉದ್ದೇಶದಿಂದ ವಿಕ್ರಮ್ ಸಿಂಹ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಸಕಲೇಶ್ಪುರ ಆಲೂರು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಮೈಸೂರು ಸಂಸದರ ಹೆಸರು ಹಾಳು ಮಾಡೋಕೆ ಈ ರೀತಿಯ ಷಡ್ಯಂತ್ರ ನಡೀತಾ ಇದೆ. ವಿಕ್ರಮ್ ಸಿಂಹ ಮಾಡಿರೋ ತಪ್ಪಾದ್ರೂ ಏನು ಅಂತ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಕೇಳ್ತಾ ಇದ್ದಾರೆ. ನೋಡಿ, ಇದು ಸಂಪೂರ್ಣವಾಗಿ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಇದು ಮೊದಲಿಗೆ ಎಲ್ಲಿಂದ ಶುರು ಆಯ್ತು ಅನ್ನೋದಕ್ಕಿಂತ ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅದಕ್ಕೆ ಈ ತರದೆಲ್ಲ ಗೇಮ್ಗಳನ್ನ ಮಾಡ್ತಾ ಇದ್ದಾರೆ, ಹೆಸರು ಕೆಡಿಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ರು. ಇದೀಗ ಸಿಮೆಂಟ್ ಮಂಜು ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಇದು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಬಲ ಅಸ್ತ್ರ ಆಗೋದಿದೆಯಲ್ಲ, ಅದ್ರಲ್ಲಿ ಮಾತ್ರ ಎರಡು ಡೌಟ್ ಇಲ್ಲ. ಕೃಷಿ ಮಾಡಕ್ ಹೋಗಿದ್ದಕ್ಕೆ ಈ ತರ ನನಗೆ ತೊಂದರೆ ಕೊಟ್ಟಿದ್ದಾರೆ. ಇದೆಲ್ಲ ಬೇಕು ಅಂತ ಮಾಡಿರೋದು ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ ಜಮೀನ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಶುಂಠಿ ಬೆಳಿಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಹೋಗಿ ಶುಂಠಿ ಬೆಳಿಲಿಕ್ಕೆ ಹೋಗಿರ್ತಾರೆ. ರಾಜಕೀಯ ವೈಷಮ್ಯಕ್ಕೋಸ್ಕರ ಏನು MP ಚುನಾವಣೆ ಹತ್ರ ಬರ್ತಾ ಇದೆ, ಉದ್ದೇಶಕ್ಕೋಸ್ಕರ ಸುಮ್ಮನೆ ಟಾರ್ಗೆಟ್ ಮಾಡಿ FIR ಮಾಡಿ ಅನಾವಶ್ಯಕವಾಗಿ ಬಂಧನವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನ್ಯಾಯಕ್ಕೆ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಅವ್ರಿಗೆ ಬೇಲ್ ಸಿಕ್ಕಿರ್ತಕ್ಕಂಥ ಒಂದು ಉದಾಹರಣೆ. ಇವತ್ತು ಏನು ಇವ್ರು ಹಾಕಿರ್ತಕ್ಕಂಥ ಕೇಸ್ನ ನ್ಯಾಯಾಧೀಶರ ಮುಂದೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಬೇಲ್ನ ಮಂಜೂರು ಮಾಡಿದ್ದಾರೆ. ಯಾಕೆಂದ್ರೆ ಈ ಕೇಸ್ಗೆ ಅರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಯಾವುದೇ ತಪ್ಪನ್ನು ಮಾಡದೇ ಇದ್ರೂ ಕೂಡ ಅನಾವಶ್ಯಕವಾಗಿ ಯಾವ್ದಾದ್ರು ರೀತಿಯಲ್ಲಿ ಬಂಧನವನ್ನ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಖಂಡಿತವಾಗ್ಲೂ ಇದು ನ್ಯಾಯಕ್ಕೆ ಜಯ ಸಿಗುತ್ತೆ. ಯಾರೇ ಕೂಡ ಸತ್ಯನ ಮರೆಮಾಚಿ ದುರುದ್ದೇಶವಾಗಿ ಒಬ್ಬರ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಇವತ್ತು ನ್ಯಾಯಾಲಯದ ಮುಖಾಂತರ ಜಯ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಒಂದು ಪ್ರಕರಣ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ? ನೀತಿ, ಈಗಾಗಲೇ ಹಾಸನದ ಬೇಲೂರು ತಾಲೂಕಿನ ನಂದಗೌಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣ ಸಾಕಷ್ಟು ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಿನ್ನೆ ಬೇಲೂರು ನ್ಯಾಯಾಧೀಶರಾದಂತಹ ಪ್ರಕಾಶ್ ನಾಯಕ್ರವರ ಅಂದ್ರೆ ಅವರ ಒಂದು ವಿಚಾರಣೆಯ ಸಂದರ್ಭದಲ್ಲಿ ವಿಕ್ರಮ್ ಸಿಂಹ ಅವರಿಗೆ ಬೇಲ್ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಬೇಲ್ ಸಿಕ್ಕಿದ ನಂತರ ಅವರು ನೇರವಾಗಿ ಸಕಲೇಶ್ಪುರ ಮತ್ತೆ ಆಲೂರು ಕ್ಷೇತ್ರದ ಶಾಸಕರನ್ನು ಕೂಡ ಭೇಟಿ ಮಾಡಿರುವಂತದ್ದು. ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಕೇಸ್ ಏನಿದೆ ಅಂದ್ರೆ ಅಕ್ರಮ ಮರ ಕಡಿದ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಈಗಾಗಲೇ ಸಂಸದ ಪ್ರತಾಪ್ ಸಿಂಹರವರ ಬೆಳವಣಿಗೆಯನ್ನು ಕೂಡ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ. ಹಾಗಾಗಿ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ, ಅವರನ್ನ ಹೆಣೆಯಲಿಕ್ಕೆ ಎಲ್ಲಾ ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಹಾಗಾಗಿ ಇದು ಕೇಸು ನೆಪ ಮಾತ್ರ ಅಷ್ಟೇನೆ. ಹಾಗಾಗಿ ಅವ್ರನ್ನ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ನಿನ್ನೆ ಯಾವಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂತ ಸಂದರ್ಭದಲ್ಲಿ ಈಗಾಗಲೇ ಬೇಲ್ ಸಿಕ್ಕಿರುವಂತದ್ದು. ಮುಂದಿನ ದಿನಗಳಲ್ಲಿ ತನಿಖೆ ಕೂಡ ಆಗುತ್ತೆ. ಎಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಬಿಟ್ಟಿದ್ದೇವೆ. ಒಟ್ಟಾರೆ ಇದು ಬೇಕು ಅಂತ ಅಂದ್ರೆ ಸಂಸದ ಪ್ರತಾಪ್ ಸಿಂಹ ರವರ ಕುಟುಂಬವನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿದೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಕೂಡ ಮಾತನಾಡಿರುವಂತದ್ದು. ಜೊತೆಗೆ ಅವ್ರಿಗೆ ಮಾನಸಿಕ ಧೈರ್ಯವನ್ನು ತುಂಬಲಿಕ್ಕೆ ಅವರ ಜೊತೆಯಲ್ಲೇ ನಿಲ್ಲಿಸ್ಕೊಂಡು, ಅಂದ್ರೆ ಶಾಸಕರ ಜೊತೆಯಲ್ಲೇ ನಿಲ್ಲಿಸ್ಕೊಂಡು ಆ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗ ಸಾಕಷ್ಟು ಹಾಸನದಲ್ಲೂ ಕೂಡ ಕೇವಲ ಮೈಸೂರಿಗಷ್ಟೇ ಸೀಮಿತವಾಗಿತ್ತು ರಾಜಕಾರಣ. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ರು, CM ಸಿದ್ದರಾಮಯ್ಯನವರು ಕೂಡ ಹೇಳಿಕೆ ಕೊಟ್ಟಿದ್ರು. ಈಗ ಹಾಸನದಲ್ಲೂ ಕೂಡ ರಾಜಕೀಯ ಕಾವು ಪಡೆದುಕೊಂಡಿರುವಂತದ್ದು. ನೀತಿ, ಧನ್ಯವಾದ ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.